ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾನಸ. ಎಲ್ಲರಿಗೂ ಮಾನಸ ದರ್ಶನ್ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಮ್ಮ ಫಾರ್ಮ್ನಲ್ಲಿರೋ 10 ಹಸುಗಳ ಪರಿಚಯ ಫಸ್ಟ್ ವಿಡಿಯೋದಲ್ಲಿ 5 ಹಸುಗಳು ಮಾಡಿಕೊಟ್ಟಿದ್ದೆ. ಇವತ್ತು ಇನ್ನು 5 ಹಸುಗಳ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ಫಸ್ಟ್ ವಿಡಿಯೋದಲ್ಲಿ ಇಷ್ಟು ಕಮೆಂಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಅದ್ರ ಫೀಡ್ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತೆಲ್ಲ ಕೇಳ್ತಾ ಇದ್ರಿ. ಮುಂದಿನ ವಿಡಿಯೋಗಳಲ್ಲಿ ಅದು ಬರುತ್ತೆ. ಅಲ್ಲಿವರೆಗೂ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ಕೇಳ್ಕೊತೀನಿ. ಗೈಸ್, ಇವಾಗ ಇನ್ನು ನಮ್ಮ ಫಾರ್ಮ್ನಲ್ಲಿರೋ ಉಳಿದಿರೋ 5 ಹಸುಗಳ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಗೈಸ್, ಒಂದೊಂದೇ ಬೇಗ ಪರಿಚಯ ಮಾಡ್ತೀನಿ. ಹೆಸರು ಬಂದು ನಾವಿಟ್ಟಿರೋ ಹೆಸರು ಸುಬ್ಬಿ ಅಂತ. ನಾನು ಮುಂಚೆನೇ ಹೇಳಿದ್ದೆ, ನಮ್ಮ ಮನೇಲಿ 4 ಹಸು ಇತ್ತು, ಅವಾಗ ತಂದಿದ್ದ ಹಸು ಅಂತ ಒಂದು ಹೇಳಿದ್ನಲ್ಲ, ಅದ್ರ ಜೊತೆಗೆ ಇದು ತಂದಿದ್ದು. ಇದು ಕರು ಇರುವಾಗಲೇ ನಾವು ತಂದಿದ್ದು, ಕರುವಿಂದ ಸಾಕಿದ್ದೀವಿ. ಇದನ್ನಕ್ಕೆ ಸುಬ್ಬಿ ಅಂತ ಹೆಸರಿಟ್ಟಿದ್ದೀನಿ. ಇದ್ರ ಮೇಲಿಂದ ಪ್ರೀತಿ ಜಾಸ್ತಿ ಆದಾಗ ಕರಿ ಸುಬ್ಬಿ ಅಂತ ಕರಿತೀನಿ, ಇಲ್ಲಾಂದರೆ ಕರಿಯವ್ವ ಅಂತ ಕರಿತೀನಿ, ಇಲ್ಲಾಂದರೆ ದೊಡ್ಡ ಕರಿಯವ್ವ ಅಂತ ಕರಿತೀನಿ. ಗೈಸ್, ಏನಂದರೆ ನಮ್ಮ ಶೆಡ್ಡಲ್ಲಿ ಕರು ಇದ್ದ ತಕ್ಷಣ ಟಾಪ್ 1 ನಂಬರ್ 1 ಕರೆಕ್ಟಾಗಿ ಜಾಸ್ತಿ ಹಾಲು ಕೊಡ್ತಿದ್ದು ಅಂದರೆ ಇದೇ ಹಸು. ಒಂದು ಟೈಮಿಗೆ ಇದು 16ರಿಂದ 17 ಲೀಟ್ರ್ವರೆಗೂ ಹಾಲು ಕೊಟ್ಟಿದೆ. ಅಟ್ ಪ್ರೆಸೆಂಟ್ ಇವಾಗ ಈಟಿಗೆ ಕೊಡಿಸಿದ್ದೀವಿ, ಆದರೆ ಈಟಿಗೆ ನಿಂತೈತೆ ಇಲ್ವೋ ಗೊತ್ತಿಲ್ಲ, ಇನ್ನೂ ಚೆಕ್ ಮಾಡಿಸಿಲ್ಲ. ಆಮೇಲೆ ಮತ್ತೆ ಇವಾಗ ಪ್ರೆಸೆಂಟ್ ಎಷ್ಟಪ್ಪ ಕೊಡ್ತಿದ್ದೆ ಅಂದರೆ 7ರಿಂದ 8 ಲೀಟ್ರ್ವರೆಗೂ ಕೊಡ್ತೈತೆ. ತಳಿ ಬಂದು HF, ತುಂಬ ಒಳ್ಳೆ ಹಸು. ನಾವೆಷ್ಟೇ ಮೇವು ಅಂದರೆ ಇದು ಅನಾರೋಗ್ಯದಿಂದ ಬಿದ್ದರೂ ಅಷ್ಟೇ ಬೇಗ ರಿಕವರಿ ಆಗುತ್ತೆ ಮತ್ತು ಹಾಲು ಡೌನ್ ಆಗೋಲ್ಲ. ಹಬ್ಬ ಅಂದರೂ 1 ವರ್ಷವರೆಗೆ, ಹೋದ ವರ್ಷ ನಮ್ಮದು 1 ವರ್ಷವರೆಗೆ ಈಟೆ ತೊಗೊಂಡಿರಲಿಲ್ಲ ಇದು, ಆದರೂ 8 ಲೀಟ್ರು 9 ಲೀಟ್ರು 10 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ತುಂಬ ಒಳ್ಳೆ ಹಸ. ಹೆಸರು ಬಂದು ಪುಟ್ಟಲಕ್ಷ್ಮಿ ಅಂತ ಇಟ್ಟಿರೋದು ಇವಳಿಗೆ ಹೆಸರು. ನಾವು ನೋಡ್ತಾ ಇರ್ಬೋದು ನೀವು, ಇವಳಿಗೆ ಮೂಗ್ದಾರನೂ ಹಾಕಿಲ್ಲ, ಏನೂ ಇಲ್ಲ. ದೊಡ್ಡ ಹಸ, ನಮ್ಮ ಫಾರ್ಮಲ್ಲೇ ಇವಳೇ ದೊಡ್ಡ ಹಸ. ಇವಳು ತುಂಬ ಸಾದಾ, ಮುಗ್ದಾರ ಆಗ್ತಾ ಹೋದ್ರೆ ಜಸ್ಟ್ ಇಟ್ಕೊಂಡ್ರೆ ಸಾಕು, ಅಷ್ಟಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ತಳಿ ಬಂದು ಜರ್ಸಿ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. 3 ತಿಂಗಳಿಗೆ ಈಟಿಗೆ ಬೇಕಿದ್ರೆ ಹಾಲು ಡೌನ್ ಆಗಿಬಿಡುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಇವಳು 5 ತಿಂಗಳು ಗಬ್ಬಾಗಿದ್ದಾಳೆ. ಒಂದು 4ರಿಂದ 5 ಲೀಟ್ರು ಹಾಲು ಕೊಡ್ತಾಯಿದ್ದೆ ಒಂದು ಟೈಮಿಗೆ. ಬರೋಣ, ಇದು ಪಡ್ಡೆ. ಇದು ನಾವು ನಮಗೆ ಗೊತ್ತಿರೋರ ಹತ್ರನೇ ಕರು ತಗೊಂಡಿರೋದು. ಇವಳ ಹೆಸರು ಬಂದು ನಾನು ಕಟ್ಟಿರೋದು ಗೊಂಬೆ ಅಂತ. ಇವಳನ್ನ ಜಾಸ್ತಿ ಏನಾರು ಕರಿತಿದ್ರೆ ಚಿಕ್ಕ ಕರಿಯವ್ವ ಅಂತ ಕರಿತೀನಿ. ಅವಾಗಲೇ ತೋರಿಸಿದ್ನಲ್ಲ, ಅವಳು ದೊಡ್ಡ ಕರಿಯವ್ವ, ಇವಳು ಚಿಕ್ಕ ಕರಿಯವ್ವ. ಇವಳು 5 ತಿಂಗಳು ಪ್ರೆಗ್ನೆಂಟು. ತಳಿ ಬಂದು HF. ಇನ್ನು ಪ್ರೆಗ್ನೆಂಟ್ ಅಂದರೆ ಪರವಾಗಿಲ್ಲ, ಒಳ್ಳೆ ಲೆಂತು ಮತ್ತು ಒಳ್ಳೆ ಹೈಟ್ ಇದೆ, ಚೆನ್ನಾಗಿದೆ ತಳಿ ಮಾತ್ರ. 5 ತಿಂಗಳು ಪ್ರೆಗ್ನೆಂಟು, ಇನ್ನೂ ಕರು ಹಾಕಿಲ್ಲ, ಫಸ್ಟ್ನೇ ಕರ ಇದು. ಇವಳ ಹೆಸರು ಬಂದು ಮುಂದೆ ನೋಡಿದ್ರಲ್ಲ, ಇವಳ ಸ್ವಭಾವನೇ ಹಿಂಗೆಲ್ಲ ಮುಟ್ಟಿಸ್ಕೊಳ್ಳಲ್ಲ. ಇದು ಸ್ವಲ್ಪ ಅದೇ ಹಿಂಗೆಲ್ಲ ಅನ್ನೋದೆಲ್ಲ ಅಲರ್ಜಿ ಇದಕ್ಕೆ. ಇದು ತಳಿ ಬಂದು HF. ಎಷ್ಟು ಲೀಟ್ರ್ ಹಾಲು ಕೊಡುತ್ತಿತ್ತಪ್ಪ ಅಂತಂದರೆ ಒಂದು 15 ಲೀಟ್ರ್ ಹಾಲು ಕೊಡ್ತಿತ್ತು ಒಂದು ಟೈಮ್ಗೆ. ಸ್ವಲ್ಪ ತೊಟ್ಟು ಚಿಕ್ಕ ಅನ್ನೋದು ಬಿಟ್ಟರೆ ಒಳ್ಳೆ ಹಸು, ತಳಿ ಮಾತ್ರ ಒಳ್ಳೆ ಹಸು, ಚೆನ್ನಾಗಿ ಹಾಲು ಕೊಡ್ತದೆ. ಇವಾಗ ಡ್ರೈ ಇದೆ ಗೈಸ್, ಇದು ಗಬ್ಬ ಆಗಿದೆ, ಇನ್ನೂ ಕರು ಹಾಕಿಲ್ಲ. ಗೈಸ್, ಇವಳ ಹೆಸರು ಬಂದು ಗಂಗೆ ಅಂತ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಒಂದಕ್ಕೆ ಗಂಗೆ ಅಂತ ಇಟ್ಟಿದ್ದೀನಿ, ಇನ್ನೊಂದಕ್ಕೆ ತುಂಗೆ ಅಂತ ಇಟ್ಟಿದ್ದೀನಿ ಅಂತೇಳಿ. ಇದು ಗಂಗೆ ಇವಳ ಹೆಸರು. ಇವಳು ಗಂಗೆ ಬಗ್ಗೆ ಹೇಳ್ಬೇಕು ಅಂದರೆ, ಇವಳು ತಳಿ ಬಂದು HF. ಇದು ಒಂದು ಟೈಮ್ಗೆ ಇವಾಗ 7ರಿಂದ 8 ಲೀಟ್ರ್ ಹಾಲು ಕೊಡ್ತಿದೆ ಗೈಸ್. ಇವಾಗ 2 ತಿಂಗಳು ಪ್ರೆಗ್ನೆಂಟು. ಇವಾಗ ಏನಂದರೆ, ಹೈನುಗಾರಿಕೆಯಲ್ಲಿ ಯಾಕಪ್ಪ ಲಾಸ್ ಆಗುತ್ತೆ ಅಂತ ಕೇಳ್ತಿದ್ರು. ನೋಡಿ, ಯಾಕಪ್ಪ ಲಾಸ್ ಆಗುತ್ತೆ ಅಂದರೆ, ಒಂದು ಹಸು 5 ತಿಂಗಳು ಗಬ್ಬ ಇರೋವರೆಗೂ ಕನಿಷ್ಠ ಪಕ್ಷ 10 ಲೀಟ್ರಾದ್ರು ಹಾಲು ಕೊಡಲೇಬೇಕು ಒಂದು ಟೈಮಿಗೆ. 10 ಲೀಟ್ರು ಹಾಲು ಕೊಡಲಿಲ್ಲ ಅಂದರೆ ಅದು ಲಾಸೇ. 10 ಲೀಟ್ರು ನಮ್ಮ ಹಸು ಇದು ಮೇಯ್ನಾಗಿ ನಮ್ಗೆ ಹಂಗೆ 10 ಲೀಟ್ರ್ ಕೊಡೋಳು. ಯಾಕೆಂದರೆ ಫಸ್ಟು ಇದು ಕರು ಹಾಕ್ದಾಗ ಏನಾಗ್ಬಿಟ್ಟಿತ್ತಪ್ಪ ಅಂತಂದರೆ, ಕರು ಹಾಕಿದ್ದು 2 ದಿನಕ್ಕೆ ಕೆತ್ತಲು ಬಾವು ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಶೆಡ್ಡಲ್ಲಿ ನಮಗೆ ಹೊಡೆದಿದ್ದು ಅಂದರೆ ಅದೇ ಗೈಸ್, ಕೆತ್ತಲು ಬಾವು. 2 ದಿನಕ್ಕೆ ಕೆತ್ತಲು ಬಾವು ಸ್ಟಾರ್ಟಾಗಿ ಇದರಿಂದಾಗಿ 3 ಹಸುಗೆ ಸ್ಪ್ರೆಡ್ ಆಯಿತು. ಅದೇ ಬಾವು, ಕೆತ್ತಲು ಬಾವು 3 ಹಸಿಗೆ ಸ್ಪ್ರೆಡ್ ಆಗಿ ಎಷ್ಟು ನಾವು ಮೆಡಿಸಿನ್ ಕೊಡಿಸಿದ್ದೀವಪ್ಪ ಅಂತಂದರೆ 1.5 ಲಕ್ಷದವರೆಗೂ ಮೆಡಿಸಿನ್ ಕೊಡಿಸಿದ್ದೀವಿ, ಆದರೂ ಹುಷಾರಾಗಲೇ ಇಲ್ಲ ಕೆತ್ತಲು ಬಾವು. ಅದಾದಮೇಲೆ ನೆಕ್ಸ್ಟು ಮತ್ತೆ ಕರು ಹಾಕಿದ ಹಸುಗೂ ಮತ್ತೆ ಕೆತ್ತಲು ಬಾವು ಸ್ಟಾರ್ಟಾಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ, ಅದಕ್ಕೂ ಹುಷಾರಾಗದೆ ಇವಾಗ ಅದಾದರೂ ನಾವೇ ಟ್ರೀಟ್ಮೆಂಟ್ ಕೊಡ್ಕೊತೀವಿ. ಇವಾಗ ಪ್ರೆಸೆಂಟ್ ಇದು 7ರಿಂದ 8 ಲೀಟ್ರು ಹಾಲು ಕೊಡ್ತಾಯಿದೆ ಗೈಸ್. ಇವಾಗ
ಕೆತ್ಲು ಬಾವು ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿಶೇಷವಾಗಿ ಮಾಹಿತಿ ಕೊಡಬೇಕು ಅಂತ ಆಸೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಹೈನುಗಾರಿಕೆಯಲ್ಲಿ ಲಾಸ್ ಆಗೋದೇ ಅಲ್ಲಿ. ಕೆತ್ಲು ಬಾವು ಬಂದರೆ ಯಾವಾಗಲೂ ಕಾಡೋ ಪ್ರಶ್ನೆ ಅಂದರೆ ಅದೇ ಕೆತ್ಲು ಬಾವು. ಈಗ ಒಂದು ವಾರ ಆಯಿತು ಅಂದರೆ ಸಾಕು, ತಕ್ಷಣ ಮತ್ತೆ ಸ್ಟಾರ್ಟ್ ಆಯ್ತಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಡಾಕ್ಟ್ರನ್ನ ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಫಸ್ಟ್ ಏಡಾಗಿ ನಾವೇ ಟ್ರೀಟ್ಮೆಂಟ್ ಮಾಡ್ಕೊಂಬಿಡ್ಬೇಕು ಕೆತ್ಲು ಬಾವಿಗೆ. ಇವಾಗ ನಾವು ಒನ್ ಟೈಮ್ 5 ತಿಂಗಳಲ್ಲಿ ಹೇಳಿದ್ನಲ್ಲ ಆವಾಗಲೇ, ಗಂಗೆಯಿಂದ 3 ಹಸುಗೆ ಸ್ಪ್ರೆಡ್ ಆಗಿತ್ತು ವೈರಸ್ಸು. ಅದರಿಂದಾಗಿ ನಾವು ಎಷ್ಟು ತಿರುಗಿದ್ದೀವಿ ಅಂದರೆ ನೀವು ಅಂದಾಜು ಮಾಡ್ತಿರೋ ಇಲ್ಲ ನಾನು ಹೇಳೋದು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ನಿಜನೇ ಹೇಳೋದು ಅಂತ ಹೇಳಿದ್ದೀನಿ. ನಾವು 5 ತಿಂಗಳಿಗೆ 4 ಹಸುಗೆ 1.5 ಲಕ್ಷದವರೆಗೂ ಖರ್ಚು ಮಾಡಿದ್ದೀವಿ. ಅದಾದಮೇಲೆ 1 ಹಸು ಮತ್ತೆ ಕರು ಹಾಕಿದ ತಕ್ಷಣ ಅದೇ ವೈರಸ್ಸು, ಸೇಮ್ ವೈರಸ್ಸು. ಅಂದರೆ ಇದ್ದಿದ್ದು 2 ದಿನಕ್ಕೆ ಮತ್ತೆ ಕೆತ್ಲು ಬಾವು ಸ್ಟಾರ್ಟ್ ಆಗಿ ಅದಕ್ಕೂ ಒಂದು 25,000ದವರೆಗೂ ಖರ್ಚು ಮಾಡಿದ್ದೀವಿ. ಅದಾದಮೇಲೆ ಗೈಸ್ ನಾವು ಕಲ್ತಿದ್ದು ಅಟ್ಲೀಸ್ಟ್ ನಾವು ಬೇಸಿಕ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಷ್ಟು ಕಲ್ತಿರಲೇಬೇಕು ಈ ಹೈನುಗಾರಿಕೆಯಲ್ಲಿ. ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಯಾವಾಗಲೂ ಡಾಕ್ಟ್ರು ನಾವಿವಾಗ ಇದು ಕೆತ್ಲು ಬಾವು ಬೆಳಗ್ಗೆ ಸ್ಟಾರ್ಟ್ ಆಗಿರುತ್ತೆ, ನಾವು ಫೋನ್ ಮಾಡೋ ಅಷ್ಟೊತ್ತಿಗೆ ಡಾಕ್ಟ್ರು ಬರೋದು ಸಂಜೆನೇ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಕೆತ್ಲು ಬಾವು ತಂತಾನೇ ಬೆಳವಣಿಗೆ ಆಗಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಅದ್ರ ಬದಲಿಗೆ ನಾವೇನಾರ ಫಸ್ಟ್ ಏಡ್ ಕಲ್ತ್ಕೊಂಡ್ರೆ ಆದ ತಕ್ಷಣ ಹೋಗಿ ಮೆಡಿಸಿನ್ ತಂದು ಟ್ರೀಟ್ಮೆಂಟ್ ಮಾಡ್ಕೋಬೋದು. ನಿಮಗೆ ಈ ಥರ ಕೆತ್ಲು ಬಾವು ಬಗ್ಗೆ ವಿಡಿಯೋ ಬೇಕು, ನಿಮಗೆ ಚಾಯ್ಸಸ್ ಕೊಡ್ತೀನಿ. ಕೆತ್ಲು ಬಾವು ಬಗ್ಗೆ ನಾವು ಯಾವ ರೀತಿ ಮೆಡಿಸನ್ ಮಾಡಿಕೊಂಡು ಇದರಲ್ಲಿ ಗೆದ್ದು ನಾವು ಮತ್ತೆ 7 ಲೀಟ್ರು ಹಾಲು ಹಾಕ್ತಿದ್ದರು, ಇವತ್ತು 45 ಲೀಟ್ರ್ವರೆಗೂ ಹಾಕೋ ಕೆಪಾಸಿಟಿ ನಾವು ಹೇಗೆ ತಂದ್ಕೊಂಡು ಅಂತೇಳಿ. ಇಲ್ಲ ಫೀಡ್ ಬಗ್ಗೆ ಬೇಕಾ, ಇಲ್ಲ ಮೇವು ಒನ್ ಟೈಮಿಗೆ ನಾವು ಎಷ್ಟು kg ಕೊಡ್ತೀವಿ, ದಿನಕ್ಕೆ ಎಷ್ಟು ಸಲ ಮೇವು ಹಾಕ್ತೀವಿ ಹಸುಗೆ ಅಂತ ಅದ್ರ ಬಗ್ಗೆ ವಿಡಿಯೋ ಬೇಕಾ, ಇಲ್ಲ ನಮ್ಮ ಶೆಡ್ ಯಾವ ಥರ ಇದೆ, ಎಲ್ಲಿ ಮೇವು ಹಾಕಿ ಹಾಲು ಕರಿತೀವಿ, ಹಸುಗಳು ಎಲ್ಲಿ ಮಲ್ಕೊತವೆ ಅದ್ರ ಬಗ್ಗೆ ವಿಡಿಯೋ ಬೇಕಾ, ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಓದ್ ವಿಡಿಯೋದಲ್ಲಿ ನನಗೆ ಯಾವ ಥರ ಸಪೋರ್ಟ್ ಮಾಡಿದ್ರು ಇನ್ನು ಮುಂದಿನ ಹಾಗೆ ಸಪೋರ್ಟ್ ಮಾಡಿ ಗೈಸ್. ಧನ್ಯವಾದ.